ನಗರದ ಮಾಂತೇಶ್ ನಗರದ ಮುಖ್ಯ ರಸ್ತೆಯಲ್ಲಿ ಬೀದಿ ನಾಯಿಯೊಂದು ವೃದ್ಧ ವ್ಯಕ್ತಿಯ ಮೇಲೆ ದಾಳಿ ನಡೆಸಿದ ಘಟನೆ ನಡೆದಿದೆ. ಮಾಂತೇಶ್ ನಗರದಿಂದ ಲೌಡಲ್ ಶಾಲೆಯ ಕಡೆಗೆ ತೆರಳುವ ಮುಖ್ಯ ರಸ್ತೆಯಲ್ಲಿ ಯಾವುದೇ ಪ್ರಚೋದನೆ ಇಲ್ಲದೆ ಬೀದಿ ನಾಯಿಯೊಂದು ವೃದ್ಧನ ಮೇಲೆ ದಾಳಿ ಮಾಡಿದೆ. ಈ ಘಟನೆಯಿಂದ ಸ್ಥಳೀಯರು ಆತಂಕಕ್ಕೊಳಗಾಗಿದ್ದಾರೆ. ಇದೇ ನಾಯಿಯು ಈ ಹಿಂದೆ ಕೂಡ ಇದೇ ಪ್ರದೇಶದಲ್ಲಿ ಹಲವರ ಮೇಲೆ ದಾಳಿ ನಡೆಸಿದೆ ಎನ್ನಲಾಗಿದ್ದು ಸ್ಥಳೀಯರಲ್ಲಿ ಭೀತಿ ಮೂಡಿಸಿದೆ. ಮಾಂತೇಶ್ ನಗರದ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೀದಿ ನಾಯಿಗಳು ಓಡಾಡುತ್ತಿದ್ದು ಮಕ್ಕಳು, ವೃದ್ಧರು, ಪಾದಚಾರಿಗಳು ಹಾಗೂ ನಿವಾಸಿಗಳ ಸುರಕ್ಷತೆಯ ಕುರಿತು ಆತಂಕ ಎದುರಾಗಿದೆ. ಬೀದಿ ನಾಯಿಗಳ ಹಾವಳಿಯಿಂದ ಯಾವುದೇ ಅನಾಹುತ ಸಂಭವಿಸುವ ಮುನ್ನ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಂಡು ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಮುಂದಾಗಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಪ್ರೆಸೆಂಟ್ಲಿ ಏನಂದ್ರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಈಗ ಬೀದಿ ನಾಯಿಗಳ ನಿಯಂತ್ರಣದಲ್ಲಿ ಪಾಲಿಕೆ ವ್ಯಾಪ್ತಿಯಿಂದ ಡೈಲಿ ನಾವು ಬರ್ತ್ ಕಂಟ್ರೋಲ್ ABC ಕಾರ್ಯಕ್ರಮ ಏನ್ ಮಾಡ್ತೀವಿ ಅದನ್ನ ಪ್ರೆಸೆಂಟ್ಲಿ ಒಂದು 30 ನಾಯಿಗಳಿಗೆ ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಇದರಲ್ಲಿ ನಾವೇನಂದ್ರೆ ಮೋಸ್ಟ್ ಅಗ್ರೆಸಿವ್ ಡಾಗ್ಸ್ ಅಥವಾ ಈ ಹಿಂದೆ ಇರತಕ್ಕಂಥ ಹಿಸ್ಟ್ರಿಗಳನ್ನ ನೋಡ್ಕೊಂಡು ಎಲ್ಲಿ ಒಂದ್ ಸ್ವಲ್ಪ ಕಂಪ್ಲೇಂಟ್ಗಳು ಜಾಸ್ತಿ ಬರ್ತಾ ಇದೆ ಆ ಒಂದು ಇದರಲ್ಲಿ ಪ್ರಥಮವಾಗಿ ನಾವು ಒಂದು ಡಾಗ್ಸ್ಗೆ ನಾವು ಚಿಕಿತ್ಸೆ ಕೊಡೋದನ್ನ ಮಾಡ್ತಾ ಇದೀವಿ. ಇದ್ರ ಒಟ್ಟಿಗೆ ಇನ್ನೊಂದೇನಂದ್ರೆ ಎಂಟೈರ್ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಏನ್ ಡಾಗ್ಸ್ ಏನಿದೆ ಸ್ಟ್ರೇ ಡಾಗ್ಸ್ ಅಷ್ಟಕ್ಕೂ ಕೂಡ ನಾವು ABC ಮಾಡಬೇಕು ಅಂತ ಒಂದು ಕಾರ್ಯಕ್ರಮನ ರೂಪಣೆ ಮಾಡ್ಕೊಂಡು ಅದನ್ನ ಹಂತ ಹಂತವಾಗಿ ಮಾಡ್ತಾ ಇದೀವಿ. ಆದ್ರೂ ನಾಯಿಗಳ ಹಾವಳಿ ಕಡಿಮೆ ಆಗ್ತಾ ಇಲ್ಲ ಸರ್. ಜನ ಭಯಭೀತಿಯಲ್ಲೇ ಓಡಾಡುವಂತ ಸ್ಥಿತಿ ಸಿಟಿಯಲ್ಲಿ ನಿರ್ಮಾಣ ಆಗಿದೆ. ಹೌದು. ಈಗ ಪ್ರೆಸೆಂಟ್ಲಿ ಈಗ ರೀಸೆಂಟ್ ಆಗಿ ಒಂದು ಲಾಸ್ಟ್ ವೀಕ್ ಕೂಡ ಈ ಬಗ್ಗೆ ಚರ್ಚೆ ಆಗಿ ಮಾನ್ಯ ಜಿಲ್ಲಾಧಿಕಾರಿಗಳು 1 ಎಕರೆ ಸಾವಗಾಂವ್ ಗ್ರಾಮದಲ್ಲಿ ಕೊಟ್ಟಿದ್ದಾರೆ. ಆ ಒಂದು ಇದರಲ್ಲಿ ಈಗ ನಾವು ನೆಕ್ಸ್ಟ್ ಶೆಲ್ಟರ್ ಹೋಮ್ ಬಿಲ್ಡ್ ಮಾಡೋದಕ್ಕೂ ಕೂಡ 2 ಕೋಟಿಗಳಷ್ಟು ಅನುದಾನ ಪಾಲಿಕೆಯಿಂದ ನಾವು ರಿಸರ್ವ್ ಮಾಡಿ ಇಟ್ಕೊಂಡಿದೀವಿ. ಅದನ್ನ ಈಗ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ಬೇಕು. ಹಿರೇಬಾಗೇವಾಡಿ ಕ್ಯಾನ್ಸಲ್ ಆಯ್ತು ಸರ್. ಹಿರೇಬಾಗೇವಾಡಿದು ಈಗ ಸದ್ಯಕ್ಕೆ ಲ್ಯಾಂಡ್ ನಮ್ಮ ಹತ್ರನೇ ಇದೆ. ಅದನ್ನ ಫರ್ದರ್ ನಾವು ಡಿಸ್ಕಸ್ ಮಾಡ್ಕೊಂಡು ಏನ್ ಮಾಡ್ಬೇಕು ಅಂತ ಮಾಡ್ಬೇಕು. ಸರ್, ಈಗ ನಾಯಿ ಕಚ್ಚಿ ಏನಾದ್ರು ಅನಾಥ ಆದ್ರೆ ಪರಿಹಾರ ಏನಾದ್ರು ಕೊಡ್ತಾ ಇದಾರೆ? ಈಗ ಒಂದೇನಂದ್ರೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಸಲುವಾಗಿ ನಾವು ಪಾಲಿಕೆ ವ್ಯಾಪ್ತಿಯಿಂದ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಹಾಗೂ ಏನು ಡಾಕ್ಟರ್ಸ್ ಟೀಮ್ ಇದೆ ಕೋಆರ್ಡಿನೇಟ್ ಮಾಡ್ಕೊಂಡು ನಾವು ಇಮಿಡಿಯೇಟ್ ಆಗಿ ಚಿಕಿತ್ಸೆ ಕೊಡೋ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದೀವಿ. ಎಲ್ಲಿ ತೀವ್ರವಾಗಿ ಅನ್ಫಾರ್ಚುನೇಟ್ಲಿ ಏನು ಒಂದು ದೊಡ್ಡ ಇವೆಂಟ್ ಆಗಿರುತ್ತೆ ಅಲ್ಲಿ ಈ ಹಿಂದೆ ನಾವು ಪಾಲಿಕೆಯಿಂದ ಒಂದು 50,000 ಚೆಕ್ ಕೂಡ ಕೊಟ್ಟಿದ್ದೀವಿ. ಈಗ ಈ ಕಚ್ಚಿ ಫುಡ್ ಆಗ್ತಾ ಇದಾರೆ ಸರ್, ಅದು ಹೊರಗಡೆ ಡಾಗ್ ಲವರ್ಸ್ ಅವರು ಅದರಿಂದ ಅವರು ಇದಾಗ್ತಾ ಇದೆ. ಇನ್ನೊಂದೇನಂದ್ರೆ ನಾವು ಪಾಲಿಕೆ ವ್ಯಾಪ್ತಿಯಲ್ಲಿ ಒಂದೊಂದು ವಾರ್ಡ್ಗಳಲ್ಲೂ ಕೂಡ ಫೀಡಿಂಗ್ ಝೋನ್ ಮಾಡಬೇಕು ಅಂತ ಈ ಹಿಂದೆ ಒಂದು ಸರ್ವೆನ ಹಮ್ಮಿಕೊಂಡಿದ್ವಿ. ಆ ಒಂದು ಸರ್ವೆ ಈಗ ಪ್ರೆಸೆಂಟ್ಲಿ ಎಲ್ಲಿ ಮೇಜರ್ ಆಗಿ ಸ್ಟ್ರೇ ಡಾಗ್ಸ್ ತುಂಬಾ ಜಾಸ್ತಿ ಇರತಕ್ಕಂಥದ್ದು ಅಲ್ಲಿ ಫೈಂಡ್ ಔಟ್ ಮಾಡಿಕೊಂಡು ಪ್ರಥಮವಾಗಿ ಅಲ್ಲಿ ಒಂದು ಫೀಡಿಂಗ್ ಝೋನ್ ಮಾಡಬೇಕು ಅಂತ ಒಂದು ನಿರ್ಣಯ ತೆಗೆದುಕೊಂಡಿದ್ವಿ. ಇದಕ್ಕೆ ಪೇಟ ಅವರು ಕೂಡ ಕೆಲವೊಂದು NGOs ಕೂಡ ಭಾಗವಹಿಸ್ತಾ ಇದ್ದಾರೆ. ಅವರು ಕೂಡ ಕೆಲವೊಂದು ಸ್ಪಾಟ್ಗಳನ್ನ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಅದನ್ನ ಫೈನಲ್ ಆಗಿ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಮತ್ತೆ ಟೀಮ್ ಏನು ಒಂದು ವೆರಿಫೈ ಮಾಡಿಕೊಂಡು ಅಲ್ಲಿ ಸುತ್ತಮುತ್ತ ಪ್ರದೇಶದಲ್ಲಿ ಈಗ ಆ ಒಂದು ಫೀಡಿಂಗ್ ಝೋನ್ ಮಾಡೋದ್ರಿಂದ ಏನಾದ್ರೂ ಅನಾನುಕೂಲ ಆಗುತ್ತಾ ಅನ್ನೋದನ್ನ ನೋಡ್ಕೊಂಡು ಎಲ್ಲ ಆಗೋದಿಲ್ಲ ಆ ಒಂದು ಸ್ಪಾಟ್ಗಳಲ್ಲಿ ಅದನ್ನ ಮಾಡ್ಬೇಕು ಅಂತ ಒಂದು ನಿರ್ಣಯ ತೆಗೆದುಕೊಂಡಿದ್ವಿ. ಅದನ್ನು ಕೂಡ ಫೀಡ್ ಹಾಕ್ತಾರೆ ಸರ್, ಅದಕ್ಕೆ ಹೊರಗಡೆ ತಂದು ಅದರಿಂದ ನಾಯಿಗಳು ತೊಂದರೆ ಆಗ್ತದೆ ಸರ್. ಹೌದು, ನೀವು ಹೇಳೋದು ಕೂಡ ಕರೆಕ್ಟ್. ಇನ್ನೊಂದ್ರೆ ಕೆಲವೊಂದು ಕಡೆ ಏನಾಗುತ್ತೆ ಇದು ಒಂದು ನೀವು ನೋಡಿದ್ರೆ ಬೀದಿ ನಾಯಿಗಳು ಕೈಯನ್ನೇ ನೋಡ್ಕೊಂಡು ಬರ್ತಾ ಇರುತ್ತೆ. ಯಾಕೆಂದ್ರೆ ಅವ್ರಿಗೆ ಒಬ್ಬೊಬ್ರು ಏನ್ ಮಾಡ್ತಾರೆ, ಹೋಗುವ ಸಂದರ್ಭದಲ್ಲಿ 1-2 ಬಿಸ್ಕೆಟ್ ಹಾಕೋದು, ಒಂದು ಬ್ರೆಡ್ ಹಾಕೋದು, ಈ ರೀತಿ ಮಾಡಿದಾಗ ಏನಾಗುತ್ತೆ ಅದು ಎಲ್ರು ಕೂಡ ಈ ರೀತಿ ಹಾಕಬಹುದೇನೋ ಅಂತ ಅವ್ರ ಹಿಂದೆ ನಿರೀಕ್ಷೆ ಮಾಡ್ಕೊಂಡು ಅದು ಹಿಂದೆ ಬರೋಕೆ ಸ್ಟಾರ್ಟ್ ಮಾಡುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಅವ್ರು ಏನಾದ್ರು ಫುಡ್ ಪ್ಯಾಕೆಟ್ಸ್ ಮತ್ತೊಂದು ಕ್ಯಾರಿ ಮಾಡ್ತಾ ಇರುವಾಗ ಅದನ್ನ ಹೋಗಿ ಕಚ್ಚೋ ಒಂದು ಸಾಧ್ಯತೆಗಳು ಕೂಡ ಆಗುತ್ತೆ. ಹಾಗಾಗಿ ನಾವೇನು ಜನರಲ್ ಏನು ವಿನಂತಿ ಮಾಡ್ಕೋತೀವಿ ಅಂದ್ರೆ ಏನು ಬೀದಿ ನಾಯಿಗೆ ಊಟ ಹಾಕೋದೇನೋ ಸರಿ, ಅದು ಮಾನವೀಯತೆಯಿಂದ ನಾವು ಅಕ್ಸೆಪ್ಟ್ ಮಾಡ್ಕೋತೀವಿ. ಆದ್ರೆ ಅದನ್ನ ಎಲ್ಲಿ ಹಾಕಬೇಕು, ಹೇಗೆ ಹಾಕಬೇಕು ಅನ್ನೋದು ರೆಸ್ಪಾನ್ಸಿಬಲ್ ಆಗಿ ಎಲ್ರು ಕೂಡ ಇದನ್ನ ನೋಡ್ಕೊಂಡು ಮಾಡ್ಬೇಕು ಅಂತ ತಮ್ಮಲ್ಲೂ ಕೂಡ ವಿನಂತಿ ಮಾಡ್ತೀವಿ. ಪ್ರತಿ ವರ್ಷ 80 ಲಕ್ಷ ರೂಪಾಯಿ ಕೊಡ್ತಾರೆ ಅವ್ರಿಗೆ. ಹೌದು, ತಗೊಂಡ್ ಹೋಗ್ತಾರ, ಆಪರೇಷನ್ ಮಾಡಲ್ಲ, ಹಂಗ ತಂದ್ ಮಾಡ್ತಾರೆ. ಇಲ್ಲ ಇಲ್ಲಿ ತಗೊಂಡ್ ಹೋಗೋದು ಬೇರೆ ತಂದು ಇಲ್ಲಿ ಮಾಡ್ತಾರೆ. ಸಂತಾನಹರಣ ಚಿಕಿತ್ಸೆ ಸರಿಯಾಗಿ ನಡೀತಾ ಇಲ್ಲ. ಆ ಹೋಮ್ನಲ್ಲಿ ಯಾವ ಈಗ ಒಂದೇನಂದ್ರೆ ನಾವು ಇಡೀ ಅನಿಮಲ್ ಹಸ್ಬೆಂಡ್ರಿ ಅವರನ್ನು ಕೂಡ ಮಾತಾಡ್ಕೊಂಡು ಲಾಸ್ಟ್ ಇದರಲ್ಲಿ ಒಂದು ಡಾಕ್ಟರ್ನು ಕೂಡ ಡೆಪ್ಯೂಟ್ ಮಾಡ್ಕೊಂಡಿದ್ವಿ. ಈಗ ಡಾಕ್ಟ್ರು ಅವರು ಆಪರೇಷನ್ ಮಾಡೋ ಸಂದರ್ಭದಲ್ಲಿ ಆ ಡಾಗ್ದು ಪ್ರೀವಿಯಸ್ ಫೋಟೋ ಆಫ್ಟರ್ ಫೋಟೋಗಳನ್ನ ಕೂಡ ತೆಗೆದುಕೊಂಡು ಅದನ್ನ ಡಾಕ್ಯುಮೆಂಟ್ ಆಗಿ ಇಟ್ಕೊಂಡು ನಮ್ಗೆ ಅದನ್ನ ಸಬ್ಮಿಟ್ ಮಾಡಬೇಕು. ಜೊತೆಗೆ ಆ ಡಾಗ್ಗೆ ಅದನ್ನ ಅದಕ್ಕೆ ಆಪರೇಷನ್ ಆಗಿದೆ ಅನ್ನೋ ಗುರುತಿಸೋದಕ್ಕೂ ಕೂಡ ಅದ್ರ ಬಾಡಿಯಲ್ಲಿ ಒಂದು ಮಾರ್ಕ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈ ರೀತಿ ಕಂಟಿನ್ಯೂಸ್ ಆಗಿ
ಅದನ್ನ ಎನ್ಫೋರ್ಸ್ ಮಾಡೋದಕ್ಕೆ ಪಾಲಿಕೆ ಕಡೆಯಿಂದನೂ ಕೂಡ ಕಂಟಿನ್ಯೂಸ್ ಆಕ್ಷನ್ಗಳನ್ನ ತೆಗೆದುಕೊತಿದ್ದೀವಿ. ಹಾಗೆ ಈಗ ಪ್ರೆಸೆಂಟ್ಲಿ ಇರತಕ್ಕಂತ ಇದರಲ್ಲಿ ಈಗ ಅದು ಸರಿಯಾಗಿ ನಡೀತದೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. Celebrate this Varamahalakshmi with Bhima from August 10th to 30th with offers that shine as bright as the festival itself. Get up to rupees 1,000 off per gram on gold, flat rupees 1,000 off per gram on diamond, and rupees 1,000 off on every 50 grams of silver. Get rupees 150 extra per gram on old gold exchange. And that's not all. Rupees 4 crore worth of diamond jewelry to be won through lucky draw. Offers available at all Bhima showrooms near you. TNC apply.